ಹಣ ತುಡುಗು ಮಾಡಿ ಅದನ್ನ ಇಷ್ಟೆಲ್ಲ ಲೂಟಿ ಮಾಡಿ ಟೀಚಿನ ತುಡುಗು ಮಾಡಿ ಅವನ್ನೆಲ್ಲ ಮಾಡಿ ಇಲ್ಲೇ ಅದಾನಂತಂದ್ರೆ ನಿಮ್ ಡಿಪಾರ್ಟ್ಮೆಂಟ್ಗೂ ಮರ್ಯಾದಿಲ್ಲ MD ಮೇಡಮ್ಗೂ ಹೇಳೈತಿ ಅದು ಆಕ್ಷನ್ ಆಕೈತಿ. ಅದು ಕೊನೆ ಹಂತದಾಗ ಡಿಸ್ಕಷನ್ ಮಾಡಿ ನೋಡ್ರಿ ಬರ್ತೈತಿ. ಈಗ ಹಲವಾರು ಏನು ವಿಷಯಗಳು ಅದಾವು. ನಿಮ್ಮ ಈ ಹಳ್ಳಿ ಒಳಗ ವೈರ್ಗಳು ಜೋತ್ ಬಿದ್ದಿರ್ತಕ್ಕಂಥವ, ಆಕ್ಸಿಡೆಂಟ್ ಆಗ್ತಕ್ಕಂಥ ಯಾವುದೋ ಒಂದು ಕಂಬ ಹಾಕಿ ಅದಕ್ಕೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಸಾಮೂಹಿಕ ಏನೇನು ಸಮಸ್ಯೆ ಅದಾವು ಈಗ ಸತ್ಯಪ್ಪ ಅವ್ರು ಮಾತಾಡ್ತಾರ. ಒಬ್ರು ಕ್ವಶನ್ ಕೇಳ್ರಿ, ಬಾಯಲ್ಲೇ ಹೊಲಸ್ ಶಬ್ದ ಬರಬಾರ್ದು ಅಷ್ಟೇ ನನ್ನ ಆಸೆ. ಏನ್ ಬೇಕಾದ್ ಕೇಳ್ರಿ, ಅವ್ರ ಕರ್ತವ್ಯ ಐತೆ ಅವ್ರು ಮಾಡ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ ಮೇಲ ನಮ್ಮಲ್ಲಿ SC ಅವ್ರು ಚಿಕ್ಕಾಡಿ ಸಾಹೇಬ್ರು ಬಂದಾರ. ಅವ್ರು ಒಳ್ಳೆ ಆಫೀಸರ್. ಯಾಕಂದ್ರೆ ಚಿಕ್ಕಾಡಿ ಸಾಹೇಬ್ರ ಏನ ನಾವು ಹೇಳ್ತು ಎಲ್ಲ ಕೆಲಸಗಳನ್ನ ಕೂಡ ರೈತರ ಈ ಭಾಗದಾಗ ಮಾಡ್ಕೋತ ಬಂದವ್ರು ಅದಾರು. ಅವ್ರು ಬೆಳಗಾವದಿಂದ ಇದ್ರ ಸಂಬಂಧ ಬಂದಾರ. ಈ ಸಾಹೇಬ್ರಿಗೆ ಏನ್ರ ಹತ್ಲಿಲ್ಲ ಅಂತಂದ್ರ ತಹಶೀಲ್ದಾರ್ ಸಾಹೇಬ್ರು ಬಂದಾರ. ಅವ್ರಿಗೂ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ತಹಶೀಲ್ದಾರ್ ಸಾಹೇಬ್ರದ ಅವ್ರದ್ದು ಏನೋ ಅರ್ಜೆಂಟ್ ಐತೆ ಅನ್ನತ್ತಾರ. ತಹಶೀಲ್ದಾರ್ ಸಾಹೇಬ್ರದ್ದು ಬಗೆಹರಿಸಿ ಕಳ್ಸೋಣ. ಯಾಕಂತಂದ್ರ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಈಗಾಗ ನಮ್ಮ ಸತ್ಯಪ್ಪ ಮಂಜು ಅವರ ನಮ್ಮೆಲ್ಲಾ ಲೀಡರ್ಗಳ ಲೆಟರ್ ಕೊಟ್ಟಿರು. ಅದ್ರ ಸರ್ಕಾರ ಮೇಲೆ ಸಾಕಷ್ಟು ಒತ್ತಾಯ ಇತ್ತು. ಗದಗ ಎಲ್ಲಾ ಭಾಗದಾಗ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗಿತ್ತು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಮೊನ್ನೆ ಸುಮಾರು 10 ಲಕ್ಷ ಮಿಲಿಯನ್ ಟನ್ ಅದನ್ನ ಖರೀದಿ ಮಾಡ್ಬೇಕಂತ. ಯಾರು 10 ಲಕ್ಷ ಮಿಲಿಯನ್ ಟನ್ ಸಾಲುದಿಲ್ಲ, ಆದ್ರೂ ಅದನ್ನ ಸ್ಟಾರ್ಟ್ ಮಾಡ್ಬೇಕು. 2400 ರೂಪಾಯಿದಂಗೆ ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಗೌರ್ಮೆಂಟ್ ಚರ್ಚೆ ಆಗಿ ಅದ ಆದೇಶ ಆಗೈತಿ. 2470 ಅದು ಪ್ರಾರಂಭ ಇನ್ನ ಆಗಿಲ್ಲ. ಅದು ತಕ್ಷಣ ಆಗ್ಬೇಕಾಗೈತಿ. ಅದನ್ನ ತಹಶೀಲ್ದಾರ ಯಾವಾಗ ಆಗ್ಬಹುದು, ಯಾವಾಗ ಆರ್ಡರ್ ಬರ್ಬೋದು, ಮತ್ತ ತಾವಲ್ಲಿ APMC ಒಳಗ ಏನೇನು ರೆಡಿ ಮಾಡ್ಕೊಂಡಿರಿ ಅನ್ನುವಂಥ ವಿಚಾರನ್ನ ಅವ್ರು ಮಂಡನೆ ಮಾಡಲಿ. ಅವ್ರು ಮಂಡನೆ ಮಾಡಿ ಪಾಪ ಅವ್ರಿಗೆ, ಯಾಕಂದ್ರೆ ಮತ್ತು ನಮ್ಮಂತ ಸಾವಿರಾರು ರೈತರಲ್ಲಿ ಬಂದಿರ್ತಾರೆ, ಏನ್ರಿ ಕೆಲಸ ಇರ್ತಾವು, ಸಹಿ ಇರ್ತಾವು, ಹೋಗ್ಬೇಕಾಕೈತೆ. ಅವ್ರಿಗೆ ಅವಕಾಶ ಕೊಡ್ನು. ಆಮೇಲೆ KV ಡಿಪಾರ್ಟ್ಮೆಂಟ್ SC ಅವರು ಮತ್ತು ಇಲ್ಲಿ ಎಕ್ಸಿಕ್ಯೂಟಿವ್ AWE ಇಲ್ಲೆಲ್ಲ ಕೂಡ ಆಫೀಸರ್ ಅದಾರ. ಅದಕ್ಕಾಗಿ ಈಗ ಸಾಹೇಬ್ರ ನೀವು ಒಂದು ರಿಪೋರ್ಟ್ ಹಾಕ್ರಿ. ಈಗ ಅಧಿವೇಶನ ಬಂದೈತಿ, ಹಳ್ಳಿಗಳು ನಮಗೆ ರಕ್ಷಣೆ ಮಾಡಕ್ ಆಗಕ್ ತಯಾರಿಲ್ಲ. ಯಾಕಂದ್ರ ಅಧಿಕಾರಿಗಳು ಇಲ್ದ ಈಗ ತಲಾಟಿ ಊರಾಗ ಕೆಲಸ ಮಾಡ್ಲೇಬೇಕಾಕ್ಕವು. ಯಾಕಂದ್ರೆ ವಾರಸ ಇರ್ತಾವು, ವಾಟ್ನಿ ಇರ್ತಾವು, ಹಲವಾರು ರೈತರ ತೊಂದ್ರೆ ಇನ್ಕಮ್ ರಸ್ ಇರ್ತತಿ. ಮತ್ ನೀವು 3 ಊರಿಗೆ ಒಬ್ಬ ತಲಾಟಿನ, 4 ಊರಿಗೆ ಒಬ್ಬ ತಲಾಟಿನ ಹಾಕಿರುತ್ತಂದ್ರ ಇದು ಸರ್ಕಾರಕ್ಕೂ ಮರ್ಯಾದೆ ಅಲ್ಲ, ಮತ್ತು ಅದಕ್ಕೆ ಬೆಲೆ ಇರುದಿಲ್ಲ. ನೀವು ಹಾಕ್ರಿ. ಈ ರೀತಿ ರೈತರು ಒತ್ತಾಯ ಐತಿ. ಈ ನಮಗೆ ಏನಾರ ಮಾಡಿ ನೀವು ಸಿಬ್ಬಂದಿನ ಮಾಡಲಿಲ್ಲ ಅಂದ್ರೆ ಜನರು ನಮಗೆ ರಕ್ಷಣೆ ಮಾಡಕ್ ಆಗುದಿಲ್ಲ. ಹಿಂಗ ಬರ್ರಿ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಬರ್ದ. ನಾವು ಕೂಡ ನಾಳೆ ಚಳಿಗಾಲ ಅಧಿವೇಶನದಾಗ ಇವತ್ತೇನ ಕೃಷಿ ಇಲಾಖೆ ಇರಲಿ, ಗ್ರಾಮ ಸೇವಕ ಇರಲಿ, 1 ನಿಮಿಷ ಡಿಸಿಷನ್ ತಹಶೀಲ್ದಾರ್ ಸಾಹೇಬ್ರಿಗೂ ಬಾಂದ್ ಕಾರಣ ಗೊಂಜಾಳದಾತು. ಇನ್ನೊಂದು KB ಐತಿ ಸರ್. ಏನ್ KB ಐತಿ ಅಂದ್ರೆ ಇದ್ರ ಮೀಟರ್ ಕುಂಡ್ ಸತ್ತಾರ ಸರ್, ಸ್ಮಾರ್ಟ್. ಅವು ಕುಂಡು ಬರ್ತದೆ ಸರ್. ಯಾಕೆ ಕುಂಡು ಬರ್ತಂದ್ರೆ ನಾನೊಬ್ಬ ಹಾಕದವೇ ಫೋನ್ಯಾಗ ಹೆಂಗೆ ಕರೆನ್ಸಿ ಹಾಕೋದ್ ನಂಗೆ ಮಾತಾಡ್ತೀನಿ ಸರ್. ಅವತ್ತು ಅವ್ನು ಹಾಕೋದು ರೊಕ್ಕ ಕರೆನ್ಸಿ ಹಾಕೋದ್ಬಿಟ್ಟು ಅವ್ನ ಹೆಂಡ್ರ ಮಕ್ಳು ಎಲ್ಚೋ ಕತ್ಲಾಕ್ ಕುಂತಾವ. ಎಷ್ಟೋ ಮಂದಿ ಸರ್ಕಾರ ಸರಿಯಾದ ಅಂಗಡಿ ತೆಗೆದು ಹೆಣ್ಣು ಮಕ್ಕಳನ್ನ ಬೀದಿ ಪಾಲ್ ಮಾಡೋದು ಮಾಡಿ. ದಯವಿಟ್ಟು ಅಂತ ಹೆಣ್ಣು ಮಕ್ಕಳಿಗೆ ಹೊಟ್ಟಿ ಕೂಳಿಲ್ದನು ನನ್ನ ಲೆಕ್ಕದಾಗ 30% 50 ಎಕರೆ ಹೊಲ ಅದಾವ ಅಂದ್ರೂ ಸರ್ 30% ಜನರದ ಹೆಂಡ್ರದ ಅದ ಪರಿಸ್ಥಿತಿ ಐತಿ. ಅದಕ್ಕೆ ಸರ್ ಆ ಮೀಟ್ರ್ ವಾಪಸ್ ಆಗ್ಬೇಕು ಸರ್. ಕೂತ ನಂತರ ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ತೆಗೆದು ಬೀದಿ ಮೇಲೆ ಇರ್ತೈತಿ, ಕತ್ತಿ ಮ್ಯಾಗ ತಗೊಂಡ್ಬಂದು ನಿಮ್ಮ ಆಫೀಸ್ ಕೊಡ್ಬೇಕಾಕೈತಿ. ನಮ್ದು ಒತ್ತಾಯ ಸರ್. ಇದಕ್ಕೆ ಸರ್ಕಾರ ನೀವು ಹೇಳ್ಬೇಕಾದ ಸರ್, ಹೌದಿಲ್ರಿ? ಯಾಕಂತ ತಿಳ್ಕೊಡ್ರಿ ಸರ್. ಅದರ ಜೊತೆಗೇನೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿ ಒಂದು ಕೆಟ್ಟ ಒಪ್ಪಂದ ಸಹಿ ಮಾಡಕ್ ಹೊಂಟಾರು. ಅದು ನಮ್ಮ ರೈತ ಕುಲಕ್ಕನೇ ಇಸಾಕುವಂತದೈತಿ. ಅದನ್ನು ನೇರವಾಗಿ ನಮ್ಮ ಮಂಜು ಪೂಜಾರಿ ಅವ್ರು ಹೇಳ್ತಾರೆ. ಸರ್, ಏನ ಅಮೆರಿಕಾದೊಂದಿಗೆ ನಮ್ಮ ಕೇಂದ್ರ ಸರ್ಕಾರ ಮುಕ್ತ ವಾಣಿಜ್ಯ ವ್ಯಾಪಾರಕ್ಕೆ ಅದೇನ ಒಂದು ಒಪ್ಪಂದ ಮಾಡಾಕತೈತಿ. ಅದರಿಂದ ನಾಳೆ ನಾವು ರೈತರು ಬೆಳೆಯುವಂತ ಬೆಳೆಗೆ ಬಹಳ ಹಾನಿ ಐತಿ. ಯಾಕಂತಂದ್ರ ಟ್ಯಾಕ್ಸ್ಲೆಸ್ ಅದೇನ ತೆರಿಗೆ ಇರ್ಲಾರ್ದನ ಅವ್ರು ಬಂದ
ನಮ್ಮ ರಾಜ್ಯದೊಳಗ ನಮ್ಮ ದೇಶದೊಳಗ ವ್ಯಾಪಾರ ಮಾಡಕತ್ತಾರ ಅಂದ್ರ ಇಲ್ಲಿ ನಾವು ಬೆಳೆದಂತ ಬೆಳೆಗಳಿಗೆ ಹೊಟ್ಟು ಕುಂತತ್ರಿ. ಯಾಕಂತಂದ್ರ ಈಗಾಗಲೇ ಇದ ವರ್ಷನ ಸುಮಾರು 80 ರಿಂದ 85 ಲಕ್ಷ ಮೆಟ್ರಿಕ್ ಟನ್ ಗೊಂಜಾಳನ್ನ ಇಂಪೋರ್ಟ್ ಮಾಡ್ಕೊಂಡಾರ. ಇಲ್ಲಿ ಬರೀ ನಮ್ಮ ರಾಜ್ಯದೊಳಗ 50 ರಿಂದ 60 ಲಕ್ಷ ಟನ್ ನಾವು ಗೊಂಜಾಳ ಬೆಳೆಸೀವಿ. ನಮ್ಮ ಗೊಂಜಾಳ ಯಾರಿಗೆ ಕೊಡ್ಬೇಕು ನಾವು? ಇದಕ್ಕೆ ನೇರವಾಗಿ ಎಲ್ಲಾ ರೈತರದ್ದು ಆಕ್ಷೇಪದ. ದಯವಿಟ್ಟು ಆ ಏನ ಕೇಂದ್ರ ಸರ್ಕಾರ ಹೊರದೇಶದ ಅಮೆರಿಕ ಜೊತೆಗೆ ಏನು ಒಪ್ಪಂದ ಮಾಡ್ಕೊಳ್ಳತಿ ಅದನ್ನ ತಕ್ಷಣ ಕೈ ಬಿಡ್ಬೇಕಂತ ಹೇಳಿ ಕೂಡ ನಮ್ಮದ ಒತ್ತಾಯ ಅದ ಸರ್. ಹೌದಲ್ರಿ? ಮಾತಾಡೋಣ್ರಲ್ಲ. ಅದಕ್ಕ ನಾ ತಪ್ಪು ಮಾತಾಡ್ರಕ ಬರ್ಬೇಕು, ಸರಿ ಮಾತಾಡ್ರಕ ಬರ್ಬೇಕು. ನಿಮ್ ಬದಲ ನಾ ಮಾತಾಡ್ಲಲ್ರಿ ಸರ್. ನಮಗೆ ವಿಷಯ ಒಂದೊಂದನ ಇದಾವ. ತಹಶೀಲ್ದಾರ್ ಸಾಹೇಬ್ರನ್ನ ತಿಳಿಸಿಬಿಡ್ರಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಿಮ್ಮ ಅಧ್ಯಕ್ಷರು ಹೇಳಿದಂಗೆ ಇವತ್ತು ಸೋಮವಾರ ಇರೋದ್ರಿಂದ 2 ದಿವಸ ಆಫೀಸ್ ಸೂಟಿ ಇರ್ತಿತ್ರಿ. ರೈತರು ಬಹಳ ಬರ್ತಾರೆ ಇವತ್ತು. ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ನಾನು ಒಂದು 10 ನಿಮಿಷ ಬಂದಂದ್ರು. ಬಟ್ ಏನು ನಿಮ್ನೆಲ್ಲ ನೋಡಿ ನನಗೆ ಇನ್ನೊಂದು ಸ್ವಲ್ಪ ಇರ್ಬೇಕಂತ ಅದಕ್ಕೆ ಅಲ್ಲೇ ಒಳಗಡೆ ಕೂತು ಮಾತಾಡೋತಿದ್ದೀವಿ ಏನೇನು ಸಮಸ್ಯೆ ಅಂತೇಳಿ. ಈಗ ಹೇಳಿದ್ರಲ್ಲ ನಮ್ಮ ಮೆಕ್ಕೆಜೋಳ ಖರೀದಿ ಕೇಂದ್ರ ಬಗ್ಗೆ ಹೋದ ವಾರ ಬಂದಿದ್ರು ನಮ್ಮ ಆಫೀಸಿಗೆ. ನಾನು DC ಸರ್ ಜೊತೆ ಅವತ್ತೇ ಮಾತಾಡಿದೆ. ಅವತ್ತು ಸಾಹೇಬ್ರು ಏನು ಮಾಡಿದ್ರು ಅಂದ್ರೆ ಗೌರ್ಮೆಂಟ್ಗೆ ಮಾತಾಡಿ ನೋಡ್ರಿ ನಾವು ಹೇಳಿ 2 ದಿವಸನಾಗ CM ಸಾಹೇಬ್ರ ಮೀಟಿಂಗು ಫಿಕ್ಸ್ ಆಗ್ತದೆ. ನಿಮಗೂ ಗೊತ್ತಿರ್ಬೇಕು. ಮತ್ತು 2470 ಅನ್ಕೋತೀನಿ ಅದು ಫಿಕ್ಸ್ ಆಗಿದ್ದು. ಆಮೇಲೆ ಇದ್ರ ಬಗ್ಗೆ ಆಯ್ತು ಬಿಡಿ, ಸರ್ಕಾರ ಮಾಡೋದಾಗ. ಬಟ್ ನಾ ತಾಲೂಕು ಒಬ್ಬ ಅಧಿಕಾರಿಯಾಗಿ ನಾ ಏನು ಮಾಡ್ಬೋದು ಅಂತ ಹೇಳಿ ನಾವು ವಿಚಾರ ಮಾಡೋದಿದ್ದೆ. ಅವಾಗ ನಾನು ಹೇಳಿದ್ದು ಚರ್ಚೆ ಮಾಡಿದೆ. ನಮ್ದು ಹೆಂಗಿರ್ತದೆ ಅಂದ್ರೆ ಒಂದು ಖರೀದಿ ಕೇಂದ್ರ ಸ್ಟಾರ್ಟ್ ಆಯ್ತು ಅಂದ್ರೆ APMC ಒಳಗೆ ಸ್ಟಾರ್ಟ್ ಆಕೈತೆ. ನಿಮಗೆಲ್ಲ ಗೊತ್ತೈತ್ರಿ. APMC ಒಳಗೆ ಏನಿರ್ತದೆ ಒಂದು ಏಜೆನ್ಸಿ ಇರ್ತೈತಿ. ಆ ಏಜೆನ್ಸಿಗೆ ಹೆಂಗಂದ್ರೆ ಮೊದಲೆಲ್ಲ ಹಂಗಾಕಿತ್ತು ನಿಮ್ಗೆ ನೇರವಾಗಿ ಬರ್ತಿದ್ದು. ಈಗೆಲ್ಲ ಮೊಬೈಲ್ ತಂತ್ರಜ್ಞಾನ ಇರೋದ್ರಿಂದ ಆನ್ಲೈನ್ದಾಗ ಆಗ್ತಿರ್ತಾವ. ಸೊ ಅದಕ್ಕೆ ರೈತರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ಕಡಿಮೆ ಇರ್ತೈತಿ. ಯಾಕಂದ್ರೆ ನೀವು ರೈತರು ಹೊಲದಾಗಿರ್ತೀರಿ, ಇಲ್ಲಿ ಹೊರಗಡೆ ಯಾರು ಇರೋದಿಲ್ಲ. ನಿಮಗ ಒಳ್ಳೇದಾಗ್ಲಿ ಅಂತಂದೇಳಿ ನಾವೇನ್ ಮಾಡ್ತೀವಿ, ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತೀವಿ. ಅದ್ರ ಜೊತೆಗೆ ರೀ ಅದನ್ನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಇರ್ತೈತಿ. ಏನೇನು ಬೇಕಂತೇಳಿ ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಾಗ ಡಂಗರ ಸಾರಿಸುವಂಗ ಮಾಡ್ತೀವಿ. ಯಾವಾಗ ಸ್ಟಾರ್ಟ್ ಆಕೈತಿ ನನಗೆ ಅನ್ಸಿದ ಮಟ್ಟಿಗೆ ಈ ವಾರದಾಗ ಅದನ್ನ ಆರ್ಡರ್ ಆಗ್ತೈತ್ರಿ. ಆರ್ಡರ್ ಬಂದ ತಕ್ಷಣ ನಮಗೊಂದು ವಾರ ಟೈಮ್ ಕೊಡ್ತಾರ. ಆ ಒಂದು ವಾರದಲ್ಲಿ ನಮಗೆ ಏನೈತಿಲ್ಲ ಅದನ್ನೆಲ್ಲ ಮಾಡುವಂತ ವ್ಯವಸ್ಥೆ ಮಾಡ್ತೀನಿ. ನಮ್ಮ ತಾಲೂಕ್ನಾಗ ಅಂತ ಇರ್ಲಿ ಬಾಜುಕ್ ಅಂದ್ರೆ, ಯಾಕಂದ್ರೆ ಮೂಡಲಿಗೆ ಮತ್ತು ಗೋಕಾಕ್ ಸೇರಿ ಒಂದೇ APMC ಇರೋದ್ರಿಂದ ನಾವು ಅದಕ್ಕೆ ಆಡಳಿತ ಅಧಿಕಾರಿ ಇದೀವಿ. ಖಂಡಿತ ಅದು ಬಂದ ತಕ್ಷಣನೇ ಎಷ್ಟು ಸಾಧ್ಯನೋ ಅಷ್ಟು ಬೇಗನ ಮಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ನೀವು ಅದು ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಬಾಳ್ ಬೆಳೆಯೋದ್ರಿಂದ ಮೊನ್ನೆ ನೀವು ಕೇಳ್ತಾ ಇದ್ರಿ ಅಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯ ಆಗಬಾರ್ದು. ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡೋಣ, ರೈತರಿಗೆ ಒಟ್ಟೆ ಅನ್ಯಾಯ ಆಗಲ್ದಂಗ. ಒಂದು ಇನ್ನೊಂದು ಹೇಳ್ತಾ ಇದ್ರಿ ತಾವು ಏನಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳಂತೇಳಿ ಒಂದು 4 ಹಳ್ಳಿಗೆ ಹಂಗಾಗಿದ್ರಿ. 4 ಹಳ್ಳಿಗೆ. ಯಾಕಂದ್ರೆ ಕೆಲವೊಬ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಖಾಲಿ ಇರೋದ್ರಿಂದ ಈಗ ಅದನ್ನ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಇದೆ. ಮೋಸ್ಟ್ಲಿ ಇನ್ನು 6 ತಿಂಗಳಲ್ಲಿ ಅದು ಎಲ್ಲ ಆಗ್ತಿತ್ತು. ಒಟ್ಟೆ 4 ಹಳ್ಳಿಗೆ ಅಷ್ಟೇ ಹಂಗೆ ತೊಂದರೆ ಐತಿ. ಈಗಾಗಲೇ DC ಸಾಹೇಬ್ರ ಗಮನಕ್ಕೆ ಐತ್ರಿ. ಆ ಥರ ತೊಂದರೆ ಆಗಲ್ಲ ನೋಡೋಣ. ಆ ಥರ ನಿಮ್ಗೆ ಏನೋ ತೊಂದರೆ ಆದ್ರೂ ಹೇಳಿದ್ನಲ್ಲ, ನೀವೆಲ್ಲ ಬರ್ತಾ ಇರ್ತೀರಿ. ಯಾವಾಗಾದ್ರೂ ನನ್ನ ನಂಬರ್ ಐತಿ, ದಯವಿಟ್ಟು ಮಾತಾಡುವಂಥದ್ದಾಗಲಿ. ಅದು ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೋತೀವಿ. ಯಾಕಂದ್ರೆ ನನ್ನ ಜವಾಬ್ದಾರಿ ನಮ್ಮ ತಾಲೂಕು ರೈತರ, ನಮ್ಮ ರೈತರ ಎಲ್ಲರೂ ಸೇರಿ ಕೆಲಸ ಮಾಡುವಂಥದ್ದು ಇರ್ತೈತೆ. ನಾವು ಖಂಡಿತ ಮಾಡೇ ಮಾಡೋಣ. ಹೌದು, ಸ್ಟಾರ್ಟ್ ಐತ್ರಲ್ಲ ಜಾನುವಾರುಗಳು ವ್ಯಾಕ್ಸಿನ್ ಸ್ಟಾರ್ಟ್ ಐತ್ರಿ. ಅದು ತಾಲೂಕು ವಾರ ಮಾಡ್ಬೇಕಂತ ಐತ್ರಿ. APMC ಐತ್ರಿ. ಈಗ ಅದು ಮಾಡೋಣ್ರಲ್ಲ ಅದನ್ನ. ಇಲ್ಲ 1 ಗುಂಟೆ ಖರೀದಿ ಎಲ್ಲೂ ಆಗ್ತಾ ಇಲ್ಲ. ಹಂಗೇನಾರ ಇದ್ರೆ ಕೊಡ್ರಿ. ಯಾಕಂದ್ರೆ 5 ಗುಂಟೆ ಮಿನಿಮಮ್ ಅಂತಂದು ಆದೇಶನ ಆಗೈತ್ರಿ. ಇಲ್ಲ 1 ಗುಂಟೆ ಏನ್ ಕೇಳ್ರಿ ಆಗುದಿಲ್ರಿ. ಹಂಗ ಒಂದು ತೊಗೊಂಬರ್ರಿ ಕೇಳ್ತೇನ್ರಿ. ಏನಂದ ಏನಾಗ್ತೈತ್ರಿ, 1 ಗುಂಟೆ ಉತ್ತಾರ ಅಟ್ಟ ಐತತ್ತಿ ಕೊಡ್ರಿ, ಅದು ಖರೀದಿ ಆಗ್ಬೋದು. 10 ಗುಂಟೆ ಒಳಗೆ 1 ಗುಂಟೆ ಅಟ್ಟ ಮಾಡಕ್ ಆಗಂಗಿಲ್ಲ. ಸರ್ಕಾರದಿಂದ ಎಲ್ಲಾ ಕಡೆ ಬಂದ್ ಆಗೈತ್ರಿ. ಈಗ 1 ಎಕರೆ ಒಳಗ 2 ಗುಂಟೆ ಏನಾರ ಮಾರ್ತಿದ್ರೆ ಬರೋದಿಲ್ಲ. ಅಲ್ಲಲ್ಲ ಕೂಡಿ ಮಾಡಕ್ ಅದನ್ನ ಒಂದ್ ನಿಮಿಷ ಕೇಳಿ.
ಒಂದೇ ನಿಮಿಷ ಒಂದು ನಿಮಿಷ ಕೇಳ್ರಿ. ಎಲ್ಲಾ ಕಡೆನೂ ಬಂದಾಗೈತ್ರಿ. ಬಟ್ ಏನಂತಂದ್ರ 5 ಗುಂಟೆ ಕಡಿಮೆ ಅಂತಂದ್ರ 5 ಗುಂಟೆ ಅಂತ ಐತ್ರಿ. ಈಗ ತಾವೇನ್ ಹೇಳತ್ತಿರಲ್ಲ, ಮಾರೋದಿರ್ಬೋದು, ಪೋಡಿ ಮಾಡೋದಿರ್ಬೋದ್ರಿ, ಯಾವ್ದೇ ಇರ್ಲ ಅದು. ಯಾಕಂದ್ರೆ ನಕ್ಷೆ ಬೇಕಾಗ್ತೈತಿ. ನಕ್ಷೆಗೆ ಅರ್ಜಿ ಹಾಕ್ಬೇಕಂದ್ರ 5 ಗುಂಟೆ ಇದ್ದಾಗ ಅಷ್ಟ ಅರ್ಜಿ ತಗೋದೈತ್ರಿ ಅದು. ಇಲ್ಲ ಅಂದ್ರೆ ಯಾವಾಗ ತಗೋದೈತೆ ಅಂದ್ರೆ ನನ್ನ ಹೆಸರು ಮೋಹನ್ ಅಂತ ಐತಿ, ನನ್ನ ಹೆಸರು ಮುಂದೆ 1 ಗುಂಟೆ ಐತಿ ಅಂದ್ರೆ ತಗೋದೈತ್ರಿ. ಇಲ್ಲ ಅಂತವಿದ್ರೆ ಹಾಕೋರಿ ಇರ್ಯಾರ. ನಾನು ಹೇಳತ್ತೀನಿ ಕೇಳ್ರಿ. ಒಡಿದು ಈಗ 2 ಗುಂಟೆದು 1 ಗುಂಟೆ ಮಾರಕ್ ಬರಂಗಿಲ್ಲ. ನನ್ನ ಹೆಸರು ಮುಂದೆ 2 ಗುಂಟೆ ಐತಿರಲ್ಲ, ಅವಾಗ ನಾ 2 ಗುಂಟೆ ಮಾರ್ಬೋದು, ಪೂರ್ತಿ 2 ಗುಂಟೆ. ಅದ್ರ 1 ಗುಂಟೆ ಐತಿಲ್ಲ, ಅದನ್ನ ನಕ್ಷೆ ಮಾಡಕ್ ಬರುತ್ತೆ. ನಾ ಮಾತಾಡ್ತೀನಿ. ನಮ್ಮ ತಾಲೂಕು ಸರ್ ನಮ್ಮಲ್ಲಿ ಉದ್ಯೋಗಗಳು ಬೇಕು ಬೇಡ ಸರ್. ಅದು ಬೆಳೆಯಂಗಿಲ್ಲ ಅಂದ್ರೆ ಇದೇನ್ ಅರ್ಥ ಸರ್? ನಾವು ಹಾಕಿದ ಕೇಂದ್ರ ಈಗ ಗುರುನಾಥ್ ಹೇಳ್ತಕ್ಕಂಥ ವಿಷಯಗಳು ಕೂಡ ನಾವು ಯಾಕಂದ್ರೆ KB ಮೇಜರ್ ವಿಷಯಕ್ಕಾಗಿ ಬಂದಿರತಕ್ಕಂಥವ್ರು. ತಹಶೀಲ್ದಾರ್ ಅವ್ರನ್ನ ಇಲ್ಲಿ ಸ್ವಲ್ಪ ಇರಲಿ, ಮೆಕ್ಕೆಜೋಳ ಸೀರಿಯಸ್ ವಿಷಯ ಐತಿ, ಅದ್ರ ಬದಲು ಎಂದು ಚಾಲೂ ಮಾಡ್ತೀರಿ ಅನ್ನುವಂಥ ಸಂದೇಶಕ್ಕೆ ಕರೆಸಿದ್ದು ಸಾಹೇಬ್ರ. ಆ DC ಅವ್ರಿಗೆ ಕೂಡ ಒಂದು ಹೇಳ್ತನು, ಅದು ಸಭೆ ಆಗಲಿಲ್ಲ. ಒಂದು ತಾಲೂಕಾ ಈ ಅಧಿವೇಶನ ಬೇಕಾದ್ರೆ ಮುಗಿಲಿ, ಯಾಕಂದ್ರೆ ನಮ್ಮದು ಕೂಡ ಅಧಿವೇಶನ ಸಂದರ್ಭದಾಗ ಬಿಜಿದು, ನೀವು ಕೂಡ ಬಿಜಿ ಇರ್ತೀರಿ, ಎಲ್ಲ ಇಲಾಖೆಯವ್ರನ್ನೆಲ್ಲ ಇಲ್ಲಿ ಹಾಕಿರ್ತಾರೆ ಸಿಬ್ಬಂದಿಗಳನ್ನ. ಈ ಅಧಿವೇಶನ ಮುಗಿದ ನಂತರ ಎಲ್ಲ ಈ KB ಇರಲಿ ಮತ್ತೊಂದು ಎಲ್ಲ ಇಲಾಖೆ ತಮ್ಮ ಅಧ್ಯಕ್ಷತೆಯೊಳಗೆ ನಮ್ಮ ಸಭೆ ಮಾಡೋಣ. ಸಭೆ ಮಾಡಿ ಕುಂದುಕೊರತೆಗಳು, ಯಾಕಂತಂದ್ರೆ ನೋಡ್ರಿ ಕೆಳಮಟ್ಟ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದ್ರೆ ತಮಗೆ ತಿಳಿಸಿರಂದ್ರೆ ಅದು ಮುಂದೆ ಸರಿ ಮಾಡ್ತಕ್ಕಂಥದ್ದು ಆಗ್ತೈತಿ. ಅದಕ್ಕಾಗಿ ಈ ಅಧಿವೇಶನ ಮುಗಿದ ನಂತರ ಒಂದು ಸಭೆ ಮಾಡಕ್ರಿ. ಸಭೆ ಮಾಡಿ ಏನು ಗುರುನಾಥ್ ಹೇಳತ್ತಾನೋ ಇಂಥವು ಏನು ಆಗ್ಬೇಕಾಗೈತಿ ಅನ್ನೋದು ನಾವು ಕೂಡ ಈಗ ಅಧಿವೇಶನ ನಡೀರಿ ಕಂದಾಯ ಸಚಿವರಿಗೆ ಅದನ್ನ ಮನವರಿಕೆ ತಂದ ಈ ರೀತಿ ನಮಗೆ ಅನುಕೂಲ ಆಗೋ ರೀತಿ ಒಳಗೆ ಅದನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ರಿ. ಈಗ ಮೆಕ್ಕೆಜೋಳ ಬದಲು ಹೇಳ್ಯಾರ ಅವ್ರು, ಒಂದು 4-5 ದಿವಸನ್ಯಾಗ ಅದೇನೋ APMC ಒಳಗೆ ರೆಡಿ ಮಾಡಿದ್ರು, ಮೂಡ್ಲಿಗಿ ಒಳಗೆ ಕೂಡ ಒಂದು ವ್ಯವಸ್ಥೆ ಮಾಡಿರ್ತೇಳಿ ಅವ್ರ ರೈತರಿಗೆ ಒತ್ತಾಯ. ಮಾತಾಡಿ ಅಲ್ಲೇರೆ ಒಂದು APMC ಜಾಗ ಏನಾರ ವ್ಯವಸ್ಥೆ ಅಲ್ಲಿಯೂ ಕೂಡ ಐತಿ, ಅಲ್ಲಿಯೂ ಐತೈತ್ರಿ, ಬಹುಶಃ ಅಲ್ಲಿಯೂ ಇರ್ಬೋದು. ಆಯ್ತು, ಅಲ್ಲೊಂದು ಕೂಡ ವ್ಯವಸ್ಥೆ ಮಾಡ್ರಿ DC ಅವ್ರಿಗೆ. ಯಾಕಂದ್ರೆ ನಾವು ಮತ್ತೆ ಮೂಡಲಿಗಿದ್ರೆ ಮತ್ತೆ 25-30 ಕಿಲೋಮೀಟರ್ ಕಡೆ ಹೋದಕ್ಕಿಂತ ಅಲ್ಲಿ ಒಂದಾಗ್ಲಿ ಇಲ್ಲಿ ತಾಲೂಕು ಮಾತಾಡಿ ಅದನ್ನ ಅನುಕೂಲ ಮಾಡಿ ಕೊಡ್ರಿ. ಈಗ ಆಯ್ತು, ಮನವಿ ಕೊಡ್ಲಿ ಅವ್ರು ಹೋಗ್ಲಿ ಪಾಪ, ಯಾಕಂದ್ರೆ ಮತ್ತೆ ಅಲ್ಲಿ ಜನ ಕಾಯ್ತಿರ್ತಾರೋ. ಏನ ಕ್ಯಾಮ್ರಾ ತೆಗಿ ಸ್ವಲ್ಪ ಕೈ ತೆಗಿ. ಅಣ್ಣ ಈಗೆಲ್ಲ PDO ಬೇರೆ PDOನೆಲ್ಲ ಕರಿಯಾಕೆ ಹೇಳಿದ್ಲ, ಆ ತಾಲೂಕ್ ಪಂಚಾಯತಿ ಏವನೆಲ್ಲ ಕರೀತಾರ, ಅವಾಗ PDO ಸಮಸ್ಯೆನ ಚರ್ಚೆ ಮಾಡಿ ಬರ್ರಿ. ಈಗ ಬರ್ಲಿ ಸರ, ಪೋಡಿದಟ್ ನೋಡ್ರಿ, ಅದೇನ್ ನಿಮ್ಗೆ ಅನುಕೂಲ ಆಗ್ತಾರ ಅದು ಹೊಡ್ಯಾಕ ಅನುಕೂಲ ಮಾಡಿಸಿ ಕೊಡ್ರಿ. ಸ್ವಲ್ಪ ಗುರುನಾಥ ಪರ್ಸನಲ್ ಆಗಿ ಬಂದ್ ಕಾಶಿ ನಿಮ್ಗೆ ಹೇಳ್ತಾನೆ, ಅದೇನು ಪಕ್ಕ ನಮಗೆ ತಿಳಿವತ್ತು, ಪಕ್ಕ ಕ್ಲಿಯರ್ ಆಗಿ ಹೇಳು. ಎಸ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಈಗ ಪಾಠ ಕೇಳಿತ್ತು. ಏನಂದ್ರ ಸರ, ನಿಮಗ ಮನಿಗೋಳ ರೈತರೆಲ್ಲ ಚಕ್ ನಾವು ಹೊಲಗೊಳದಾಗ ಅದೀವಿ, ಊರಾಗಿಲ್ಲ. ಊರಾನವ್ರಿಗೆ ಏನಾಗೈತಿ ಸರ, ಊರಾನಾಗೂ ನಮ್ಮ ಅಣ್ತಂಬ್ರ ಇರ್ತಾರ, ಅವ್ರಿಗೆ ನಿರಂತರ ಜ್ಯೋತಿ ಬೇಕ, ಅವ್ರಿಗೆ ಬ್ಯಾಡ ಅಂತೇಳವ್ರಲ್ಲ ನಾವು. ನಮಗೂ ಅದ ತರ ಹೊಲದಾಗಿರೋವ್ರಿಗೂ ಕಂಬ ತಂತಿ ಹಾಕಿ ಕೊಡ್ಬೇಕು. ಸರ್ಕಾರ ಮಟ್ಟದಾಗ ನೀವು ಐತತ್ ಹೇಳಿದಿರಿ ನಮಗೆ, ಅದನ್ನ ನೀವು ಎಡ್ದಂದಾಗ ಕೊಡ್ತೀರಿ, ಏನ್ ಮಾಡ್ತೀರಿ ಬೇಕು ಅದನ್ನ ಒಂದೊಂದೇ ವಿಷಯ ಚರ್ಚೆ ಕೇಳೋಣಲ್ರಿ. AC ಸಾಹೇಬ್ರು ಹೇಳ್ರಿ ಸರ್.
ಎಲ್ಲರಿಗೂ ನಮಸ್ಕಾರ. ಈಗ ತಮ್ಮದೇನು ಮೊದಲನೇ ಬೇಡಿಕೆ ಇದೆ, ಈ ಊರುಗಳಿಗೆ ನಾವು 24 hours ಪವರ್ ಸಪ್ಲೈ ಕೊಡ್ತೀವಿ. ತೋಟಪಟ್ಟಿಯಲ್ಲಿರುವಂಥ ಮನೆಗಳಿಗೆ ತಾವು 24 hours ಅಂದರೆ ನಿರಂತರ ಜ್ಯೋತಿ ಥರನ ತಮಗೆ ಪವರ್ ಸಪ್ಲೈ ಬೇಕಂತ ತಮ್ಮ ಬೇಡಿಕೆ ಇದೆ. ಈಗಾಗಲೇ ಈ ಬೇಡಿಕೆ ಪ್ರಕಾರ ನಾವು ಏನು ಗೋಕಾಕ್ ತಾಲೂಕಾ ಮತ್ತು ಗೋಕಾಕ್ ತಾಲೂಕಾ ಮತ್ತು ಮೂಡಲಗಿ ತಾಲೂಕದಲ್ಲಿ ಸರಿ ಸುಮಾರು ಒಂದು 14,000 ಕುಟುಂಬಗಳು ಅಂದರೆ ಮನೆಗಳು, ಫಾರ್ಮ್ ಹೌಸ್ಗಳು ಇವೆ. ಇದಕ್ಕೆ ಏನು ನಾವು ನಿರಂತರ ಜ್ಯೋತಿ ಆಗಲಿ ಅಥವಾ ಇನ್ನೊಂದು 24 hours ಪವರ್ ಸಪ್ಲೈ ಕೊಡೋ ಸಲುವಾಗಿ ಈಗಾಗಲೇ ನಾವು ಸರ್ವೆ ಮಾಡಿದ್ದೀವಿ. ಈ ಸರ್ವೆ ಮಾಡಿ ಸುಮಾರು ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ ಸುಮಾರು ಒಂದು 60 ಕೋಟಿ ರೂಪಾಯಿದ ಅನುದಾನದ ಅವಶ್ಯಕತೆ ಬಿದ್ದಿದೆ. ಸೊ ಇದನ್ನು ಈಗಾಗಲೇ ನಾವು ನಮ್ಮ ಮೇಲಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಏನಿದೆ ಅಲ್ಲ, ಇದನ್ನ ಗೋಕಾಕ್ ತಾಲೂಕು ಮತ್ತು ಮೂಡಲಗಿ ತಾಲೂಕದಲ್ಲಿರುವಂಥ ಫಾರ್ಮ್ ಹೌಸ್ಗಳಿಗೆ ಏನು 24 hours ಪವರ್ ಸಪ್ಲೈ ಕೊಡೋದು, ಇದನ್ನು ಇನ್ನು ಮುಂದಿನ ಈ ಅಧಿವೇಶನದಲ್ಲಿ ಚರ್ಚೆಗೆ ಬರ್ಬೋದು. ಅದರ ನಂತರ ಏನು ಡಿಸಿಷನ್ ತೊಗೊಳ್ತೀವಿ ಮತ್ತು ಯಾವ ರೀತಿ ತಮಗೆ ನಾವು ಅನುಕೂಲ ಮಾಡಬೇಕು, ತಮಗೇನು 7 ತಾಸು 3 phase ಕೊಟ್ಟ ನಂತರ ಯಾವ ರೀತಿ ಲೈಟಿಂಗ್ ಸಲುವಾಗಿ ನಿಮಗೆ ಪವರ್ ಸಪ್ಲೈ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಇದನ್ನೆಲ್ಲೂ ನಾವು ಹಿಂದೆ ಸರಿದಿಲ್ಲ. ಬಟ್ ಇದಕ್ಕೆ ಬೇಕಾದಂಥ 60 ಕೋಟಿ ರೂಪಾಯಿದ ಅನುದಾನನ ಯಾವ ರೀತಿ ಒದಗಿಸಬೇಕು, ಯಾವ ರೀತಿ ಕೇಳಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಆದಷ್ಟು ಮಟ್ಟಿಗೆ ತಾವು ತಮಗೆ ಒಂದು 15 ದಿವಸಗಳ ಸಮಯದಲ್ಲಿ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ನಾವು ತಮಗೆ ಇದನ್ನು ಕೊಡ್ತೀವಿ. ಶಿವನಪ್ಪ ಪೂಜಾರಿ ಅಧ್ಯಕ್ಷರಿರ್ಬೋದು ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದ್ರ ಬಗ್ಗೆ ತಮಗೆ ಎಲ್ಲ ರೀತಿಯಿಂದ ತಮಗೆ ಮಾಹಿತಿಯನ್ನು ಕೊಡ್ತೀವಿ ನಾವು. ಸರ್, ಈಗ ನಾವು ಬಂದಟ್ರಾಗರ ಏನೋ 7 ತಾಸು ಒಂದು 3 ತಾಸು ರಾತ್ರಿ ಕೊಡ್ತೀರಿ, ಒಂದು 7 ತಾಸು ಲೈನ್ ಕೊಡ್ತಿರಲ್ಲ ನಾವು ಹೊಲದಾಗಿರುವಂಥವ್ರು. ಈಗ ನಮ್ಮ ಮನೆಗಳು ಇಲ್ಲಿಂದ ಚಲಿಸೋದ್ರೆ ನಮ್ಮ 400-500 ಮೀಟರ್ ಆಚೆ ಕಡೆ ಅದಾವ. ಇಲ್ಲಿಂದ ನಾವು ನಮ್ಮ ಮನೆಗಳು ಹಾಕಿ ಹೊಲದಾಗ್ರಿ, ಅಲ್ಲಿ ಕಂಬಿಲ್ಲ ಆಗ್ಯಾವ. ಆ ಕಂಬದ ಕೆಲಸ ಹೆಂಗ್ ಮಾಡೋದು ಸರ್? ಈಗ ಅಲ್ಲ, ಕಂಬ ಅಂದ್ರೆ ತಮಗೆ ಲೈಟಿಂಗ್ ಸಲುವಾಗಿ ಬೇಕಾಗಿದೆ. ಲೈಟಿಂಗ್ ಸಂಬಂಧ ಈಗ ಏನಾಗೈತ್ರಿ ಅಂದ್ರೆ ಈಗಾಗಲೇ ನಾನು 10 ಮನೆ ಇದಾವ ಸರ್, ಅಲ್ಲಿ 10 ಮನೆಗಳು ಕಂಬಿಲ್ಲ, ಅಲ್ಲಿಂದ ಸರ್ವಿಸ್ ಹಾಕೊಂಡ್ ಹೋಗಿದ್ವಿ. ಯಾರ ಕರೆಂಟ್ ಇಡೋದು ಸತ್ರ ಅಂದ್ರೆ ಗತಿ ಏನಾಗಿದೆ ಹೇಳ್ತೀನಿ ಕೇಳಿ. ಗಾಳಿಯಾಗ ಸತ್ರ ಅಂದ್ರೆ ಕೆಲವೊಂದು ಕಡೆ ಕೇಳದಿಲ್ಲ. ಈಗ ಕೇಳಕ್ಕೆ ನೀನು ಈಗ ಕಂಬದೇನು ಅವಶ್ಯಕತೆ ಇದೆ, ತಂತಿದೇನು ಅವಶ್ಯಕತೆ ಇದೆ, ಅಥವಾ ಏನಾದರೂ ಟ್ರಾನ್ಸ್ಫಾರ್ಮರ್ದ ಅವಶ್ಯಕತೆ ಇದೆ, ಈ 24 ತಾಸು ಕೊಡೋ ಸಲುವಾಗಿ ಅದ್ರದ್ದು ಈಗಾಗಲೇ ನಾವು ಸರ್ವೆ ಮಾಡಿದ್ದೇವೆ. 14,000 ಜನ ಇದಾರೆ ಅಂತ ನಾನು ಹೇಳ್ತಾರೆ. 14,000 ಕುಟುಂಬಗಳು, ಮನೆಗಳು. ಒಂದು ಕುಟುಂಬಕ್ಕೆ 4 ಅಥವಾ 5 ಜನ ಹಿಡಿದ್ರು ಒಂದು 50,000-60,000 ಜನ ಈ ರೀತಿ 2 ತಾಲೂಕದಲ್ಲಿ ಇದ್ದಾರೆ. ಇದ್ರ ಬಗ್ಗೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. 14,000 ಕುಟುಂಬಗಳು. ಈಗಾಗಲೇ ಒಂದು ನಾವು ಟ್ರಯಲ್ ಬೇಸಿಸ್ ಅಂತ ಚಿಕ್ಕೋಡಿ ತಾಲೂಕದಲ್ಲಿ ಮಾಡಿದ್ದೀವಿ. ಸಿಂಗಲ್ ಪೇಸ್ ಟ್ರಾನ್ಸ್ಫಾರ್ಮರ್ ಹಾಕಿ ತಮಗೆ ನಾವು 24 hours ಕೊಡ್ಬೇಕಂತಂದ್ರೆ ಅದು ಯಾವ ರೀತಿ ಸಕ್ಸಸ್ಫುಲ್ ಆಗಿದೆ ಅಥವಾ ಅದ್ರಾಗ ಏನು ಬೇಕಾಗಿದೆ ಅದನ್ನು ಈಗಾಗಲೇ ನಾವು ಒಂದ್ಸಲ ನನಗೆ ಹೈದರಾಬಾದಕ್ಕೂ ಡೆಪ್ಯೂಟ್ ಮಾಡಿದ್ರು ಈ ಹೆಸ್ಕಾಮ್ನಿಂದ. ಅದನ್ನೆಲ್ಲ ನೋಡ್ಕೊಂಡು ಬಂದೀವಿ. ಅದರ DPR ಏನು ರೆಡಿ ಮಾಡ್ತಾ ಇದೀವಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಹತ್ತಿದೆ. ಅದರಲ್ಲಿ ಏನು ಇದು ನಾವು 24 hours ಕೊಡ್ಬೇಕನ್ನೋದು ಪ್ರಯತ್ನ ಮಾಡ್ತಾ ಇದೀವಿ. ಒಂದು ವೇಳೆ ತಮ್ಮ ಜೊತೆ ಇನ್ನು ಉಳಿದ ಎಲ್ಲ ತಾಲೂಕುಗಳನ್ನು ನಾವು ರೆಡಿ ಮಾಡ್ತಾ ಇದ್ವಿ. ಒಮ್ಮೆ ಅಟ್ ಎ ಟೈಮ್ ಕೊಡಬೇಕಾಗಿದೆ. ಅದ್ರ ಸ್ವಲ್ಪ ಸಮಯಾವಕಾಶ ಕೇಳಿದ್ದೀನಿ. ಮತ್ತು ನಿಯರೆಸ್ಟ್ ಏನಾದರೂ ಇದ್ದು ಅಂದ್ರೆ ಅದನ್ನ ಈಗಾಗಲೇ ಸ್ವಲ್ಪ ಏನೋ 3-4 ಪೋಲ್ಗಳ ಅವಶ್ಯಕತೆ ಇತ್ತು ಮಾಡಿತ್ತಂದ್ರೂ ಅದನ್ನೂ ನಾವು ಸರ್ವೆ ಮಾಡಿಟ್ಟಿದ್ದೀವಿ. ಒಂದು 15 ದಿವಸದೊಳಗಡೆ ಇದ್ರ ಸ್ಪಷ್ಟ ತಮಗೆ ನಾನು ಇದ್ರ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದನ್ನ ಎಸ್ಟಿಮೇಟ್ ಮಾಡಕ್ ಹೇಳೇನ್ರಿ. ಒಂದೇ ಮನೆ ಇತ್ತು ಶಾಂಕ್ಷನ್ ಇರೋದ್ರಿಂದ ಅದು ದೂರ ಐತಿ. ಅದನ್ನ ಅದು ನೀವು ಹೊಸ ಮನೆಗಳಿಗೆ ಸ್ಯಾಂಕ್ಷನ್ ಆಲ್ರೆಡಿ ಸ್ಯಾಂಕ್ಷನ್ ಇದ್ದು ಲಾಂಗ್ ಸರ್ವಿಸ್ ಇದ್ದು ಅಂದ್ರೆ ನಾವು ಒಂದು ಸರಿ ಮಾಡಿಕೊಡ್ತೀವಿ.